ಶ್ರೀಯುತ ದಿನೇಶ ಅಮ್ಮಣ್ಣಯ್ಯರು ಹಾಗೂ ರಾಘವೇಂದ್ರ ಮಯ್ಯ. ದಿನೇಶ ಅಮ್ಮಣ್ಣಯ್ಯರ 60ನೇ ವರ್ಷದ ಈ ಸಂಭ್ರಮದಲ್ಲಿ ನಾವಿರ್ತೇವೆ. ಬಹು ದೀರ್ಘಕಾಲದಿಂದ ಯಕ್ಷಗಾನ ಮತ್ತು ತಾಳಮದ್ದಳೆ ಕ್ಷೇತ್ರಗಳಲ್ಲಿ ತಮ್ಮ ಅಪೂರ್ವವಾದಂತಹ ಸ್ವರ ಸಂಪತ್ತಿನಿಂದ ಯಕ್ಷಗಾನ ಅಭಿಮಾನಿಗಳ ಮನಸೂರೆಯನ್ನು ಕೈಗೊಂಡವರು, ಮನಸ್ಸನ್ನು ಗೆದ್ದವರು ತಮ್ಮ ಗಾನ ಮಾಧುರ್ಯದಿಂದ ಶ್ರೀ ದಿನೇಶ ಅಮ್ಮಣ್ಣಯ್ಯರು. ದಿವಂಗತ ದಾಮೋದರ ಮಂಡೆಚ್ಚರ ಸಮರ್ಥ ಉತ್ತರಾಧಿಕಾರಿಯಾಗಿ ಬೆಳೆದು ಬಂದು ತೆಂಕುತಿಟ್ಟು ಯಕ್ಷಗಾನದ ಮಟ್ಟಿನ ಜೊತೆಗೆ ಅಪೂರ್ವವಾದ ರಾಗಗಳ ಒಂದು ಸಮ್ಯಕ್ ಮಿಶ್ರಣದಿಂದ ತೆಂಕುತಿಟ್ಟಿನ ಮಟ್ಟು ಏನಿದೆ ಅಥವಾ ಯಕ್ಷಗಾನದ ಛಂದೋ ವೈವಿಧ್ಯ ಅಥವಾ ಛಂದಸ್ಸಿನ ಒಂದು ಶಿಲ್ಪ ಏನಿದೆ ಅದಕ್ಕೆ ಯಾವುದೇ ರೀತಿ ಕುಂದನ್ನು ಹೊಸ ರಾಗಗಳ ಬಳಕೆಯಿಂದ ಇವರ ಹಾಡಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕುಂದರಿಲ್ಲ. ಇತ್ತೀಚೆಗೆ ನಾನು ಕೇಳಿದ್ದು ನೀಲಾಂಬರಿ ರೂಪಕದ ಒಂದು ಹಾಡನ್ನು ಕೇಳಿದಾಗ ಅವರು ಅದನ್ನು ಹಿಂದೋಳದಲ್ಲಿ ಹಾಡಿದ್ದಾರೆ. ಆದರೆ ಆ ನೀಲಾಂಬರಿ ರೂಪಕದ ಆ ಛಂದಸ್ಸಿನ ಒಂದು ಗತಿಗೆ ಯಾವುದೇ ಭಂಗ ಬರಲಿಲ್ಲ. ಇದು ತುಂಬ 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 ಮುಖ್ಯವಾದಂತಹ ವಿಚಾರ. ಈ ನೆಲೆಯಲ್ಲೆಲ್ಲ ಅಮ್ಮಣ್ಣಯ್ಯರು ಪ್ರಸ್ತುತ ಸಂದರ್ಭದಲ್ಲಿ ಮುಖ್ಯರಾಗುತ್ತಾರೆ. ಜೊತೆಗೆ ಇಂದು ನಮ್ಮ ಜೊತೆ ಇದ್ದಾರೆ ರಾಘವೇಂದ್ರ ಮಯ್ಯ. ನನಗೊಂದು ಕನಸಿತ್ತು, ರಾಘವೇಂದ್ರ ಮಯ್ಯರು ಮತ್ತು ಅಮ್ಮಣ್ಣಯ್ಯರ ಜೊತೆಯ ಒಂದು ಗಾನ ವೈವಿಧ್ಯದಲ್ಲಿ ಭಾಗವಹಿಸಬೇಕು ಅಂತ. ಅದು ಇವತ್ತು ಈಡೇರಿದೆ. ನನಗೆ ಅನ್ಎಕ್ಸ್ಪೆಕ್ಟೆಡ್. ನನಗೆ ಮೊನ್ನೆ ಇದು ಫೇಸ್ಬುಕ್ ಮತ್ತು ಇದರಲ್ಲಿ ನೋಡುವಾಗ ತುಂಬ ಆಶ್ಚರ್ಯ ಆಯಿತು. ಕಾಕತಾಳಿ ಅಂತೇಳಿ ಇವತ್ತು ಗುರುಗಳ ಅಪ್ಪಣೆ ಆಯಿತು, ನೀವೇ ನಿರ್ವಹಿಸಬೇಕು ಅಂತೇಳಿ. ಅದು ಮತ್ತೊಂದು ನಾನು ಎಣಿಸದ ಸೌಭಾಗ್ಯ. ಯಾಕೆ ಇವರಿಬ್ಬರದ್ದು ಆ ಸ್ವರದಲ್ಲಿ ಗಂಡು ಸ್ವರ ಯಾವಾಗಲೂ ಬಿಳಿ 3ರಿಂದ ಜಾಸ್ತಿ ಯಾವತ್ತೂ ನ್ಯಾಚುರಲ್ ಆಗಿ ಹೋಗುವುದಿಲ್ಲ. ಎಕ್ಸೆಪ್ಷನಲ್ ಕೇಸ್ ಇರ್ತದೆ, ಬಲಿಪರದ್ದು, ಹೊಳ್ಳರದ್ದು ಎಕ್ಸೆಪ್ಷನಲ್ ಅದು. ಗಂಡು ಸ್ವರ ಕೌಂಟರ್ ಟೆನರ್ ಅಂತ 2 ಜಾತಿ ಇರ್ತದೆ. ಅದು ಬಿಳಿ 4ರಿಂದ ಮೇಲೆ ಹೋಗುವುದೇ ಇಲ್ಲ. ಬಿಳಿ 3 ಬಿಳಿ ಕಪ್ಪೆರಡು, ಬಿಳಿ 3ರ ಒಂದು ಶ್ರುತಿಗೆ ಲೀನವಾಗಿ ಹೋಗುವಂತಹ ಸ್ವರ ಸಂಪತ್ತು ಇಬ್ಬರು ಭಾಗವತರದ್ದು. ತುಂಬ ಬೇಸ್ ವಾಯ್ಸು, ಅದರಲ್ಲಿ ಇವರ ಬೇಸ್ ವಾಯ್ಸು ಅನ್ಯಾದೃಶ. ಅಮ್ಮಣ್ಣಯ್ಯರದ್ದು ಕೂಡ ಅತ್ಯಂತ ಸುಂದರವಾದಂತಹ ಬೇಸ್ ವಾಯ್ಸು. ಇವತ್ತು ಅದರ ಒಂದು ಸಾಕ್ಷಾತ್ಕಾರ, ಆ ಸೌಂದರ್ಯದ ಸಾಕ್ಷಾತ್ಕಾರವನ್ನು ನಾವು ಅನುಭವಿಸಲಿಕ್ಕೆ ಇದ್ದೇವೆ, ಅದಂತೂ ಪಕ್ಕ. ಮೊದಲಿಗೆ ನಾವು ದೇವತಾ ಸ್ತುತಿಯಿಂದ ಆರಂಭಿಸೋಣ. ಗಜಮುಖನ ನಿನ್ನ ಪಾದವನ್ನೆನವೆ, ಅದನ್ನು ಇಬ್ಬರು ಭಾಗವತರು ದ್ವಂದ್ವವಾಗಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ವಂದನೆ. ಆತ್ಮೀಯ ನನ್ನ ಕಲಾಭಿಮಾನಿಗಳೇ, ಇವತ್ತು ನನ್ನ ಷಷ್ಠಿ ಹಬ್ಬದ ಈ ಶುಭ ಸಂಜೆಯಲ್ಲಿ ನಾನು ಮತ್ತು ನನ್ನ ಒಬ್ಬರು ಆತ್ಮೀಯ ಭಾಗವತ ಅಂತ ಹೇಳಿದ ರಾಘವೇಂದ್ರ ಗಾನ ವೈಭವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನು ಮತ್ತು ಜಯರಾಮರು ಮಾತಾಡುವಾಗ ಯಾರು ಆದೀತು ಮನೆ ಗಾನ ವೈಭವಕ್ಕೆ ಅದೊಂದು ಇರುವ 2.5 ಗಂಟೆ ಹೊತ್ತಿಗೆ ಅಂತ ಹೇಳುವಾಗ ಮೊದಲನೇದಾಗಿ ಸೂಚಿಸಿದ್ದು ನಾನೇ, ರಾಘವೇಂದ್ರ ಮಯ್ಯರು ಅಂತ ಹೇಳಿ. ರಾಘವೇಂದ್ರ ಮಯ್ಯರ ಬಗ್ಗೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಬಡಗುತಿಟ್ಟಿನಲ್ಲಿ ಯಶಸ್ವಿ 3 ಭಾಗವತರನ್ನು ನಾನು ಕಂಡಿದ್ದೇನೆ. ಒಂದು ದಿವಂಗತ ಗಾಳಿನ ನಾವು, ಮತ್ತೊಬ್ಬರು ಅವರು ನನ್ನ ಆತ್ಮೀಯ ಸುಬ್ರಹ್ಮಣ್ಯ ದಾರೇಶ್ವರರು, ಮತ್ತೊಬ್ಬರು ನನ್ನ ಆತ್ಮೀಯ ಸಹೃದಯಿಗಳು ಕೂಡ ರಾಘವೇಂದ್ರ ಮಯ್ಯರು. ಭಾಗವತಿಗೆ ಮಾಡುವುದು ಮುಖ್ಯ ಅಲ್ಲ,
ತಾನು ನಂಬಿದ ಮೇಳವನ್ನು ಉತ್ಕರ್ಷ ಸ್ಥಿತಿಗೆ ಕೊಂಡು ಹೋಗುವಂಥ ಆ ಒಂದು ಮನೋಭಾವನೆ ಇರೋದು, ಆ ಒಂದು ತಾಕತ್ತು ಇರೋದು ಕೆಲವೇ ಭಾಗವತಗಳಿಗೆ ಮಾತ್ರ. ಅದರಲ್ಲಿ ಒಬ್ಬರು ಕಾಳಿಂಗನವರು, ದಾರೇಶ್ವರ ಮಯ್ಯರ್, ಯಜಮಾನರ ಗಲ್ಲಾಪೆಟ್ಟಿಗೆ ಆಗಿ 6 ತಿಂಗಳು ತಾನು ದುಡಿಯುವ ಮೇಳದ ಆ ಭವಿಷ್ಯವನ್ನು ನೆನಪು, ಮೇಳಕ್ಕೆ ತನ್ನಿಂದ ಏನು ಆಗಿವೆ, 6 ತಿಂಗಳು ಮೇಳವನ್ನು ಹೇಗೆ ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿದ ಭಾಗವತರಲ್ಲಿ ಇವರು. ಪ್ರಸ್ತುತ ಸಾರಿಗ್ರಾಮ ಮೇಳದಲ್ಲಿ ನನ್ನ ಆತ್ಮೀಯರು ಹತ್ತಿರ ಕೂತು ನಾವು ಮಾತಾಡಿದ ಮೇಳದಲ್ಲಿ ಕೂಡ, ರಂಗದಲ್ಲಿ ಕೂಡ ನಾವು, ಇವರು ರಂಗದಲ್ಲಿದ್ದರೆ ನಾನು ಕೆಳಗಡೆ ಕೂತುಕೊಳ್ಳುವಾಗ ಎಷ್ಟೋ ಕಣ್ಣು ಸನ್ನೆಯಲ್ಲಿ ನಾವು ಮಾತಾಡಿದ್ದೇವೆ. ಅಂಥ ಒಬ್ಬ ಶ್ರೇಷ್ಠ ಭಾಗವತ ರಾಘವೇಂದ್ರ ಮಯ್ಯರ್. ದಿವಂಗತ ಕಾಳಿಂಗನವರ ಯಾವ ಮಟ್ಟು ಪಟ್ಟುಗಳಿದೋ ಎಲ್ಲವೂ ರಾಘವೇಂದ್ರ ಮಯ್ಯರ್ಗಿದೆ. ಕಾಳಿಂಗನವರ ಉತ್ತರಾಧಿಕಾರಿಯಾಗಿ ಸಾಲಿಗ್ರಾಮ ಮೇಳವನ್ನು ನಡೆಸುವುದರ ಜೊತೆಗೆ ತಾನು ಕೂಡ ಸಾಲಿಗ್ರಾಮ ಶಿಲೆಯಂತೆ ನೆರೆದವರು. ಇಲ್ಲೂ ಯಾವ ಮೇಳಕ್ಕೂ ಹೋಗದೆ ಸಾಲಿಗ್ರಾಮ ಮೇಳದ ಉತ್ಕರ್ಷೆಯನ್ನೇ ಒಂದು ಗುರಿಯಾಗಿಸಿಕೊಂಡು ಬಂದ ಒಬ್ಬ ಶ್ರೇಷ್ಠ ಭಾಗವತ ರಾಘವೇಂದ್ರ ಮಯ್ಯರ್. ಗೊತ್ತಿದ್ದವರಿಗೆ ಗೊತ್ತಿ, ನಾನು ತುಂಬ ಅರಿತುಕೊಂಡಿದ್ದೇನೆ ಅವರ ಸಹೃದಯತೆ. ಅಂತೆಯೇ ಇವತ್ತಿನ ನನ್ನ ಷಷ್ಠ್ಯಬ್ದದ ಈ ಶುಭ ಮುಹೂರ್ತದಲ್ಲಿ ಬೆಳಗ್ಗಿಂದ ಹೋಮ ಹವನಾದಿಗಳೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಈಗ ಆ ಒಂದು ಶುಭಾವಸರದಲ್ಲಿ ಗಾನ ವೈಭವವನ್ನು ನಾವು ಸಂತೋಷದಿಂದ ನಮ್ಮ ಅಭಿಮಾನಿ ಬಂಧುಗಳಿಗೆ ನಾವು ನೀಡ್ತಾ ಇದ್ದೇವೆ. ನನಗೆ 3 ಮನೆ, ಒಂದು ಶ್ರೀಮಠ, ಇದು ಮಠ ಅಲ್ಲ ನನಗೆ ಮನೆ. ಎರಡನೇದಾಗಿ ನನ್ನ ಮನೆ. ಒಬ್ಬ ಕಲಾವಿದ ಎತ್ತರಕ್ಕೆ ಬೆಳೀಬೇಕು ಅಂತ ಹೇಳಿದರೆ ಮನೆಯವರ ಆ ಒಂದು ಬ್ಯಾಕ್ಗ್ರೌಂಡ್ ಹೇಗಿರಬೇಕು ಎಂಬುದನ್ನು ಪ್ರತಿಯೊಬ್ಬ ಕಲಾವಿದನು ಅರಿತಿರಬೇಕು. ಇದಕ್ಕೆ ಸಾಕ್ಷಿ ನನ್ನ ಮನೆ, ನನ್ನ ಮಡದಿ. ಪ್ರತಿಯೊಂದು ಕಷ್ಟ ಸುಖದಲ್ಲಿ ಕೂಡ ತಾನು ಕಷ್ಟವನ್ನು ಅನುಭವಿಸಿ ನನ್ನ ಉತ್ಕರ್ಷಕ್ಕೆ ಕಾರಣ ಆಗಿದ್ದವಳು ಅವಳು. ಒಂದು ದಿಕ್ಕಿನಲ್ಲಿ ಅದು ಕೂಡ ಆಗಿ, ಒಬ್ಬ ಕಲಾವಿದ ಬೆಳೀಬೇಕಾದರೆ ಅವನ ಮನೆಯವರು ಹೇಗಿರಬೇಕು ಎಂಬುದರ ಬಗ್ಗೆ ತಿಳಿದು ಮನೆಯವರಿಗೆ ಸನ್ಮಾನ ಮಾಡಿದಂಥ ಒಂದು ಸನ್ನಿವೇಶ ಕೂಡ ಇದರಾಗಿದೆ. ಅದು ಕೂಡ ಕ್ಷೇತ್ರ ಪಾವನೆ. ಆ ಮನೆ ನಮ್ಮ ಮನೆ ಎಂಬುದು ಅದು ನೆಮ್ಮದಿ, ಸಂಪತ್ತಲ್ಲ. ಇನ್ನೊಂದು ಮನೆ ನನ್ನ ಅಭಿಮಾನಿಗಳ ಮನ. ಸಾಕು, ಅಭಿಮಾನಿಗಳೆಲ್ಲ ನಾನು ಕೇಳಿಕೊಳ್ಳೋದು ಒಂದೇ, ನಿಮ್ಮ ಮನದ ಮನೆಯಲ್ಲಿ ನನಗೆ ಒಂದಿಷ್ಟು ಜಾಗ ಕೊಡಿ. ಮೂರು ಮನೆಯನ್ನು ಆಶ್ರಯಿಸಿಕೊಂಡು ಬಂದವರ, ಒಂದು ಮಠ, ಒಂದು ನನ್ನ ಮನೆ, ಒಂದು ಅಭಿಮಾನಿಗಳ ಮನದ ಮನೆ. ಭಾವುಕನಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನಗೆ 60ರ ಹರೆ. ಶ್ರೀ ಸಾನ್ನಿಧ್ಯದಿಂದ ಗುರುಗಳ ಪ್ರೇರಣೆ, ಗೋಪಾಲಕೃಷ್ಣ ಸ್ವಾಮಿ ಅನುಗ್ರಹ, ದಕ್ಷಿಣಾಮೂರ್ತಿಯ ಅನುಗ್ರಹದಿಂದ
ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ನನ್ನನ್ನು ಇಷ್ಟೆತ್ತರಕ್ಕೆ ಬೆಳೆಸಿದ್ದೀರಿ. ಬೆಳೆಗೆ ನಾನು ಏನು ಕೊಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಪ್ರೀತಿ, ಗುರುಗಳ ಅನುಗ್ರಹ, ದೇವರ ಅನುಗ್ರಹ ಇದು ಹೀಗೇ ಇರಲಿ, ನನ್ನ ಉತ್ಕರ್ಷಕ್ಕೆ ಕಾರಣ ಆಗಲಿ. ಇನ್ನು ಕೂಡ ಕಲಾ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ನಿಮ್ಮೆಲ್ಲರಿಂದ, ದೇವರಿಂದ, ಗುರುಗಳ ಅನುಗ್ರಹ ಹೊರಗೆ ಬರಲಿ ಅಂತ ಹೇಳಿಕೊಡುತ್ತಾ ಈ ಹೊತ್ತಿಗೆ ಗಾನ ವೈಭವ ಎಂಬ ಒಂದು ಸುಂದರ ಕಾರ್ಯಕ್ರಮವನ್ನು ನಿಮಗೆ ನಾನು ನೀಡ್ತಾ ಇದ್ದೇನೆ. ಸ್ವೀಕರಿಸುತ್ತೇನೆ.